ನಮಸ್ಕಾರ ರೀ ಎಲ್ರಿಗೂ ದ್ವಿತಿ ಲಾಗ್ಸ್ಗೆ ಸ್ವಾಗತ ರೀ. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ ಇನ್ ಒನ್ ಸಾಂಬಾರನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ರೀ. ಆಲ್ ಇನ್ ಒನ್ ಸಾಂಬಾರು ಅಂದ್ರೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ, ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಅದಕ್ಕೆ ಆಲ್ ಇನ್ ಒನ್ ಸಾಂಬಾರು ಅಂತ ಕರಿತೀವಿ ರೀ. ರೊಟ್ಟಿ, ಚಪಾತಿ, ಮುದ್ದೆ, ಹಾಗೆ ದೋಸೆ, ಇಡ್ಲಿ, ಪಡ್ಡು, ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಅನ್ನದ ಜೊತೆಗೂ ಸಹಿತ ಅಷ್ಟೇ ರುಚಿಯಾಗಿರುತ್ತೆ. ಇದನ್ನು ಮಾಡೋಕ್ಕೇನು ಜಾಸ್ತಿ ಟೈಮ್ ಬೇಕಾಗಂಗಿಲ್ಲ ರೀ. ಹಂಗೆ ಮತ್ತು ಜಾಸ್ತಿ ಐಟಮ್ಸ್ ಏನು ಬೇಕಾಗಂಗಿಲ್ಲ ರೀ. ಮನ್ಯಾಗ ಏನು ಸಾಮಾನು ಇರ್ತಾವೆ ಅಷ್ಟೇನ ಮಾಡ್ಕೋಬೋದು. ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾನೆ ರೀ, ನೋಡೋಣ ಬರ್ರಿ. ಇವಾಗ ನಾನಿಲ್ಲಿ ಮೊದಲಿಗೆ ಕುಕ್ಕರ್ನಲ್ಲಿ ರಾತ್ರಿ ನೆನೆಸಿಟ್ಕೊಂಡಂಥ ಒಂದು ಕಪ್ಪು ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ, ಒಂದು ಬಟ್ಲಷ್ಟು. ಹಾಗೆ ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಚನ್ನಂಗಿ ಬೇಳೆನ ಹಾಕೊಳತ್ತೇನೆ ರೀ. ನೀವು ಬೇಕಾದ್ರೆ ಚನ್ನಂಗಿ ಬೇಳೆ ಬದಲೇ ಹೆಸರು ಬೇಳೆನೂ ಹಾಕೋಬೋದ್ರಿ, ಹಂಗೆ ತೊಗರಿ ಬೇಳೆನೂ ಹಾಕೋಬೋದ್ರಿ. ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಬಟಾಟಿ ಹಾಕೊಳತ್ತೀನು ಒಂದು ಬಟ್ಲಷ್ಟು ಸೌತೆಕಾಯನ್ನು ಹಾಕೋತಾ ಇದ್ದೀನಿ. ಎಲ್ಲವನ್ನು ಸ್ವಲ್ಪ ತೊಳ್ಕೊಂಬರ್ತೀನಿ ರೀ. ಈಗಾಗಲೇ ತೊಳೆದಿದ್ದೀನಿ, ಆದರೂ ಬೇಳೆಗಳನ್ನು ತೊಳಿಬೇಕಲ್ವ, ಅದಕ್ಕಾಗಿ. ಹಾಗೆ ಒಂದು ಬಟ್ಲಷ್ಟು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು 2-3 ಸ್ಪೂನಷ್ಟು ಫ್ರೆಂಚ್ ಬೀನ್ಸನ್ನು ಹಾಕೋತಾ ಇದ್ದೀನಿ. ಎಲ್ಲವೂ ಕುದಿಯೋಕೆ ಎಷ್ಟು ನೀರು ಬೇಕು ನೋಡಿರಿ, ಅಷ್ಟು ನೀರನ್ನು ಹಾಕೋರಿ. ಅದಕ್ಕೆ ಸ್ವಲ್ಪ ಚಿಟಿಗೆ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಳತ್ತೀನಿ ರೀ ನಾನು. ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರ್ತೈತೆ ಅಂಥೇಳಿ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ 3 ವಿಜಿಲನ್ನು ಹಾಕೋತೀನಿ ರೀ. 3ರಿಂದ 4 ಹಾಕೊಂಡ್ರೂ ನಡೆಯುತ್ತೆ, ಯಾಕಂದರೆ ನಾವು ಮಾಡ್ತಾ ಇರೋದು ಸಾಂಬಾರು, ಅದಕ್ಕೆ ಎಷ್ಟು ಕುದ್ರೂ ನಡೆಯುತ್ತೆ. ಇವಾಗ ಕುದ್ದಿದೆ. ಇವಾಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಸ್ಮ್ಯಾಶರ್ ಇಲ್ಲ, ಅದಕ್ಕೆ ದೊಡ್ಡ ಸ್ಪೂನಿಂದ ಈ ತೆರನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಸಣ್ಣ ಆಗೋವರೆಗೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಸ್ಮ್ಯಾಶ್ ಆಗಿದೆ. ನಾನಿವಾಗ ಒಗ್ಗರಣೆನ ಹಾಕೋತಾ ಇದ್ದೀನಿ. ಒಗ್ಗರಣೆ ಪಾತ್ರೆ ಒಳಗೆ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡ್ರಿ. ಎಣ್ಣೆ ಜಾಸ್ತಿ ಆತಂದ್ರೆ ಸಾಂಬಾರು ಅಷ್ಟೊಂದು ರುಚಿ ಅನ್ಸಂಗಿಲ್ಲ. ಎಣ್ಣೆ ಸ್ವಲ್ಪ ಕಡಿಮೆ ಹಾಕೋರಿ. ಹಾಗೆ ಸಾಸಿವೆ ಹಾಕೋರಿ. ಸಾಸಿವೆ ಚಿಟಪಟ ಅನ್ನೋವರೆಗೂ ಬಿಡಬೇಕ್ರಿ. ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕೋಬೇಕ್ರಿ. ಜೀರಿಗೆ ಹಾಕೊಂಡ್ಮೇಲೆ ನಾನಿಲ್ಲಿ ಸಣ್ಣದಾಗಿ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಹಾಕೊಳತ್ತೇನೆ ರೀ. ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹಿತ ಹಾಕ್ಕೋಬೋದ್ರಿ. ಇವಾಗ ನಾನು ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ಉಪ್ಪನ್ನು ಹಾಕ್ಕೊಂಡು ಇವಾಗ ನಾನಿಲ್ಲಿ ಮಸಾಲೆ ಕೂಡಿಸಿರುವಂಥ ಖಾರದ ಪುಡಿನ ಹಾಕ್ಕೊಳತ್ತೀನಿ. ನಿಮ್ಮ ಹತ್ರ ಅಚ್ಚ ಖಾರದ ಪುಡಿ ಇದ್ದರೂ ನಡೀತೈತ್ರಿ. ನೀವು ಎಕ್ಸ್ಟ್ರಾ ಮಸಾಲೆ ಹಾಕ್ಕೋಬೋದು. ಗರಂ ಮಸಾಲೆ, ಹಾಗೆ ಧನಿಯಾ ಪೌಡ್ರು, ಜೀರಾ ಪೌಡ್ರು ಎಲ್ಲವನ್ನು ಹಾಕ್ಕೋಬೋದು. ನಾನಿಲ್ಲಿ ಎಲ್ಲ ಮಸಾಲೆ ಕೂಡಿಸಿರುವಂಥ ಖಾರನ ಹಾಕೋತಾ ಇದ್ದೀನಿ. ನಾನೇನು ಜಾಸ್ತಿ ಮಸಾಲೆ ಹಾಕೋತಾ ಇಲ್ಲ. ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ. ಹಾಗೆ ಗರಂ ಮಸಾಲ ಒಂದು 2 ಸ್ಪೂನು, ದೊಡ್ಡ ಸ್ಪೂನಲ್ಲೇ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಗ್ಗರಣೆ ಒಳಗೆ. ನಾನು ರೀ ಮೊದಲ 10 ನಿಮಿಷ ಬಿಸಿನೀರೊಳಗೆ ಹುಣಸೆ ಹಣ್ಣನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ರೀ. ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಸಾಂಬಾರು ಇನ್ನೂ ರುಚಿಯಾಗಿ ಇರ್ತೈತೆ ರೀ. ಅದಕ್ಕಾಗಿ ನಾನು ಯಾವುದೇ ಅಡುಗೆಗೆ ಹುಣಸೆ ಹಣ್ಣನ್ನು ಹಾಕೋತೀನಿ ರೀ. ಹುಣಸೆ ಹಣ್ಣಿನ ರಸ ಅಷ್ಟೇ ಹಾಕೋತೀನಿ ರೀ. ಹಾಗೆ ನಾವು ಕುದಿಸಿ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದೆಲ್ಲ ಬೇಳೆಯನ್ನು ಹಾಕೋತೀನಿ ರೀ. ನಾನು ಹಾಕೊಂಡೆ ಎಲ್ಲವನ್ನು ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದೇ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಇವಾಗ ಎಲ್ಲವೂ ಚೆನ್ನಾಗಿ ಕುದಿಬೇಕು. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಸಾಂಬಾರಿಗೆ ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ, ಅಂದರೆ ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೋರಿ. ನಾನಿಲ್ಲಿ ಒಂದು ಅರ್ಧ ಚರಿಗೆಯಷ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ಬೆಲ್ಲನ ಹಾಕೋತಾ ಇದ್ದೀನಿ ರೀ. ಬೆಲ್ಲ ಮತ್ತು ಹುಣಸೆ ಹಣ್ಣಿದ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ರೀ. ಹಾಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಳತ್ತೀನಿ ರೀ. ಇವಾಗ ಏನು ಹಾಕಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಹಾಕ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ಒಂದು 2ರಿಂದ 3 ನಿಮಿಷದಷ್ಟು ನಾವು ಸಾಂಬಾರನ್ನು ಕುದಿಸ್ಕೋಬೇಕ್ರಿ. ಸಾಂಬಾರು ಎಷ್ಟು ಚೆನ್ನಾಗಿ ಕುದಿತೈತಲ್ರಿ ಅಷ್ಟು ಸಾಂಬಾರು ರುಚಿ ಅನ್ನಿಸ್ತೈತೆ ರೀ. ನೀವು ಎದಕ್ಕೆ ಬೇಕಾದರೂ ತಿನ್ಬೋದು ರೀ. ಅಂದರೆ ಅನ್ನದ ಜೊತೆನೂ ತಿನ್ಬೋದು, ಮುದ್ದೆ ಜೊತೆನೂ ತಿನ್ಬೋದು, ರೊಟ್ಟಿ, ಚಪಾತಿ, ಹಾಗೆ ದೋಸೆ, ಇಡ್ಲಿ, ಎಲ್ಲದರ ಜೊತೆನೂ ತುಂಬ ರುಚಿಯಾಗಿರ್ತೈತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹಂಗೆ ನಿಮಗೆ ಈ ರೆಸಿಪಿ ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸ್ರಿ. ಮೇಲಿಂದ ಮೇಲೆ ಚಮಚೆಯಿಂದ ಕೈಯಾಡ್ಸ್ಕೊತೀರಿ, ಯಾಕಂದ್ರೆ ತಳ ಹತ್ತತ್ರಿ. ಅದಕ್ಕಾಗಿ ನಾವಿಲ್ಲೇನು ಜಾಸ್ತಿ ತರಕಾರಿನ ಯೂಸ್ ಮಾಡಿಲ್ರಿ. ಮನ್ಯಾಗ ಎಷ್ಟು ಇತ್ತಲ್ರಿ ಅಷ್ಟೇ ತರಕಾರಿನ ಯೂಸ್ ಮಾಡ್ಕೊಂಡೆವು. ನೀವು ಬೇಕಿದ್ರೂ ಕ್ಯಾರೆಟು ಹಾಕ್ಕೋಬೋದು, ಹಾಗೆ ಬಟಾಣಿನೂ ಹಾಕ್ಕೋಬೋದು. ಮನೆಯಲ್ಲಿ ಏನು ತರಕಾರಿ ಇರ್ತೈತಲ್ರಿ ಅದರಿಂದ ಈ ಚೆನ್ನಾಗಿ ಸಾಂಬಾರು ಮಾಡ್ಕೊಂಡ್ರೆ
ರುಚಿಯಾಗಿರ್ತೈತೆ ರೀ. ಒಂದೇ ಥರದಂಥ ಸಾಂಬಾರು ತಿಂದು ಬೇಜಾರಾಗಿದ್ರೆ ಈ ಥರನಾಗಿ ಮಾಡ್ಕೋಬೋದು. ಹೋಟೆಲ್ನಷ್ಟೇ ನಾವೇನು ಹೋಟೆಲ್ನಲ್ಲಿ ತಿಂತೀವಲ್ಲ ರೀ ಅಷ್ಟೇ ರುಚಿಯಾಗಿರ್ತೈತೆ ರೀ. ಈ ಥರನಾಗಿ ದೊಡ್ಡ ದೊಡ್ಡ ಗುಳೆ ಬಂದರೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ರೀ. ಇವಾಗ ನಾವು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ಎಲ್ಲದ್ರ ಜೊತೆಗೂ ಸಾಂಬಾರನ್ನು ಸರ್ವ್ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೀನಿ. ನನ್ನ ಚಾನಲ್ನ ನೋಡ್ತಾ ಇರಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಅನ್ನದಾತೋ ಸುಖೀ ಭವ.